ನಾನು ನಿಮ್ಮ ನೈಜ ನಾಯಕ ಬೇಡ್ರಪಡೆ ರಾಜ್ಯಾಧ್ಯಕ್ಷ ಹಾಗೂ ಡಿವಿಜಿ ವಾಯ್ಸ್ ಮುಖ್ಯಸ್ಥ. ಇದು ನೇರವಾಗಿ ವಾಲ್ಮೀಕಿ ಸಮಾಜದಲ್ಲಿ ಗಣ್ಯರು ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ. ಈ ಗಣ್ಯರು ಅಂತ ಹೇಳಿದ್ರೆ ಎರಡು ರೀತಿಯ ಗಣ್ಯರಿದ್ದಾರೆ. ಒಂದು ಸಮಾಜವನ್ನ ಹಾಳು ಮಾಡುವ ಗಣ್ಯರು, ಇನ್ನೊಂದು ಸಮಾಜದ ಬಗ್ಗೆ ಚಿಂತನೆ ಮಾಡುವ ಗಣ್ಯರು. ಈ ಸಮಾಜ ಹಾಳು ಮಾಡುವ ಗಣ್ಯರು ಅಂತ ಹೇಳಿದ್ರೆ ಈಗ ಏನು ಇಡೀ ಸಮಾಜವೇ ಶಿಕ್ಷಣ ಬೇಕು ಶಿಕ್ಷಣ ಬೇಕು ಶಿಕ್ಷಣ ಬೇಕು ಅಂತ ಕೇಳ್ಕೊಳ್ತಾ ಇದೆ ಸಮಾಜಕ್ಕೆ, ಅದು ಉತ್ತಮ ಗಣ್ಯ ವ್ಯಕ್ತಿಗಳ ತಂಡ. ಇದನ್ನೆಲ್ಲ ಕೇಳಿಸ್ಕೊಂಡು ಕಿವಿ ಕೇಳಿಲ್ಲ, ಮನಸ್ಸಿಗೆ ಮುಟ್ಟಿಲ್ಲ ಅನ್ನೋ ಇನ್ನೊಂದು ತಂಡವೇ ಮನುಷ್ಯತ್ವ ಇಲ್ಲದ ಗಣ್ಯ ವ್ಯಕ್ತಿಗಳ ತಂಡ. ಇವೆರಡು ತಂಡದಲ್ಲಿ ನೀವು ಯಾರಿಗೆ ವೋಟ್ ಮಾಡಬೇಕು ಅಥವಾ ಕಾಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋದ ಕೆಳಗಡೆ ನೀವು ಕಾಮೆಂಟ್ ಹಾಕಿ. ನಾವು ಹೇಳಿದ್ದೇನಾದ್ರೂ ನಿಮಗೆ ತಪ್ಪು ಅನಿಸಿದ್ರೆ, ಇದು ಬರೀ ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮನನೊಂದು ಮಾತನಾಡುತ್ತಿರುವ ಈ ವಿಡಿಯೋ, ಮನನೊಂದು ಮಾತನಾಡಿರ್ತಕ್ಕಂಥ ಈ ವಿಡಿಯೋ. ಒಳ್ಳೆ ವ್ಯಕ್ತಿಗಳು ಸಮಾಜಕ್ಕೆ ತನ್ನ ಜೀವವನ್ನೇ ತ್ಯಾಗ ಮಾಡಿದ್ರೆ, ಇಲ್ಲೊಬ್ಬ ವ್ಯಕ್ತಿ ಸಮಾಜವನ್ನ ನಾಟಕೀಯ ರಂಗದ ರೀತಿಯಲ್ಲಿ ವರ್ತನೆ ಮಾಡ್ಕೊಂತ ಇತಿಹಾಸ ಇರ್ತಕ್ಕಂಥ ವಾಲ್ಮೀಕಿ ಸಮಾಜವನ್ನ ಹಾಳು ಮಾಡ್ತಾ ಹೋಗ್ತಾ ಇದ್ದಾರೆ. ನೀನೇ ರಾಜಕುಮಾರ ಮಠದ ಒಳಗಡೆ ನಡೀತಕ್ಕಂಥ ದೃಶ್ಯ ಇದು. ಇದನ್ನೆಲ್ಲ ಯಾಕೆ ತೋರಿಸ್ತೀನಿ ಸಮಾಜದಲ್ಲಿ, ಇದನ್ನೆಲ್ಲ ಯಾಕೆ ತೋರಿಸ್ತೀನಿ, ಜನರಿಗೆ ಯಾಕೆ ನಾನು ಇದು ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಇರ್ತಕ್ಕಂಥ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಕಾಲೇಜನ್ನೇ ಮುಚ್ಚಿದ್ದಾನೆ ಪುಣ್ಯಾತ್ಮ. ನಾವೇನಾದ್ರೂ ಹೇಳಿದ್ರೆ ಯಾಕೆ ಅವ್ರ ಮಾತು ಕೇಳ್ತೀರಾ, ಮುಂದೆ ಮಾಡಿಸ್ತೀನಿ ಅಂತ ಇಷ್ಟು ವರ್ಷಗಳ ಕಾಲ ನಿರ್ನಾಮ ಮಾಡಿಕೊಂಡೇ ಬಂದಿದ್ದಾರೆ ವಾಲ್ಮೀಕಿ ಸಮಾಜವನ್ನ. ವಾಲ್ಮೀಕಿ ಸಮಾಜದ ಇತಿಹಾಸ ಈಗಿನ ಎಷ್ಟು ಜನ ಉತ್ತಮ ಗಣ್ಯ ವ್ಯಕ್ತಿಗಳಿಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಈ ಬಕೀಟ್ ಮಠಾಧಿಪತಿಯ ಜೊತೆ ಅಡ್ಡಾಡಿರ್ತಕ್ಕಂಥ ಬಕೀಟ್ ವ್ಯಕ್ತಿಗಳಿಗೆ, ಅದು ಬಕೀಟ್ ರಾಜಕಾರಣಿಗಳದ್ದು ಸಮೇತ ಬಂತಿಲ್ಲಿ. ರಾಜಕಾರಣಿಗಳೇ ಸಮುದಾಯವನ್ನು ಹಾಳು ಮಾಡ್ತಾ ಇರೋದು ಮೇನ್. ಬಟ್ ಎಲ್ಲ ರಾಜಕಾರಣಿಗಳು ಅಲ್ಲ, ಆ ಮಠಾಧಿಪತಿಯ ಪಾಠಕ್ಕೆ ತಕ್ಕಂತೆ ಕುಣಿಯುತ್ತಿರುವ ದೇವೇಂದ್ರಪ್ಪ ಜವಾನ್ ಕೆಲಸ ಮಾಡಿಕೊಂಡು ಇವತ್ತು ದಿವಾನ್ಗಿರಿ ಬಂದಿದ್ದೀರಾ. ನಿಮಗೆ ಸಮಾಜದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಫಾಲೋ ಮಾಡ್ತೀರಾ. ಸರಿ, ದಾಸಕರಿಯಪ್ಪ ಶ್ರೀನಿವಾಸ್ ಅವರೇ, ಶಿಕ್ಷಣ ಅಂತ ಇಡೀ ಕರ್ನಾಟಕವೇ ಕೇಳ್ತಾ ಇದೆ. ನೀವು ಅವ್ರ ಜೊತೆ ಸೇರ್ಕೊಂಡು ಸಂಚಾಲಕರಾಗಿ ಈ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ರಾಜವಂಶಕ್ಕೆ ಸೇರಿರ್ತಕ್ಕಂಥ ಶಶಿಕುಮಾರ್ ಅವ್ರನ್ನ ಕರ್ಕೊಂಡ್ಬಂದು ಮಠದಲ್ಲಿ ಕೂರಿಸ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಆ ಮಠಾಧಿಪತಿಗೂ ನಿಮ್ಮೆಲ್ರಿಗೂ. ಈ ವರ್ಷದ ಕೆಳಗಡೆ ಇದೇ ಸತೀಶ್ ಜಾರಕಿಹೊಳಿ ಅವರು ಸ್ವಾಮೀಜಿ ಮೇಲೆ ಬಹಳ ಕೇಸ್ಗಳು, ಆಪಾದನೆಗಳು ಬರ್ತಾ ಇದಾವೆ, DNA ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರಲ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ. ಮಾಡಿಸಿದ್ರ? ಮಾಡಿಸಲ್ಲ. ಯಾಕೆ? ಅವ್ರು ಕೇಳಬೇಕಾಗಿರ್ತಕ್ಕಂಥ ತಂಡಗಳೇ ಇವತ್ತು ಸೇಲ್ ಆಗೋಗ್ಬಿಟ್ಟಿದಾವೆ. ಯಾರು ಧ್ವನಿ ಎತ್ತಬೇಕಾಗಿತ್ತೋ ಅವ್ರು ಧ್ವನಿಯನ್ನ ಕಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ನೀವು ವಾಲ್ಮೀಕಿ ಸಮುದಾಯದಲ್ಲಿ ಹುಟ್ಟಿ ಸೇಲ್ ಆಗಿದ್ದೀರಿ ಅಂತ ಹೇಳಿದ್ರೆ. ವಾಲ್ಮೀಕಿ ಸಮಾಜದ ಬಗ್ಗೆ ನಿಮಗೆ ಏನ್ ಗೊತ್ತಿದೆ? ರಾಮಾಯಣ ಕೊಟ್ಟಂತ ಆ ವಾಲ್ಮೀಕಿ ದೇವರ ಆಶೀರ್ವಾದ ಇರೋವರೆಗೂ ಯಾರ ಕೈಲೂ ಏನನ್ನು ಅರ್ಥ ಆಯ್ತು ಅನ್ಕೊಂತೀನಿ. ನಾನಿಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಮೇನ್ ದಾವಣಗೆರೆಯಲ್ಲಿ ಅವರಿಗೆ ಕೇವಲ 2% ಜನ ಮಾತ್ರ ಇರೋದಲ್ಲಿ ಅವ್ರ ಸಪೋರ್ಟಿಗೆ. ಆ 2% ಸಮಾಜವನ್ನು ದಾವಣಗೆರೆಯಲ್ಲಿ ಹಾಳು ಮಾಡ್ತಾ ಇರೋದು. ಬರೀ 2%, 98% ನಮ್ಮ ಪರ ಇದೆ. ಬಟ್ ಇಲ್ಲಿ ಧ್ವನಿ ಯಾಕೆ ಎತ್ತಕ್ ಆಗ್ತಾ ಇಲ್ಲ ಅವ್ರ ಕೈಲಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಹಿಂದುಳಿದಿದ್ದಾರೆ, ಸಮಾಜದಲ್ಲಿ ಶಿಕ್ಷಣದ ಕೊರತೆ ಇದೆ, ಸಮಾಜದಲ್ಲಿ ಮೌಢ್ಯತೆ ಇದೆ. ಅದಕ್ಕೋಸ್ಕರ ಸಮಾಜದಲ್ಲಿ ನಾವು ಏನಾದ್ರೂ ಉತ್ತಮ ಸಂದೇಶಗಳನ್ನು ತಿಳಿಸಕ್ ಹೋದ್ರೆ ಅದನ್ನ ಇನ್ನೂ ತಡಿತಾ ಇದ್ದಾರೆ. ಉತ್ತಮ ಸಂದೇಶವನ್ನು ತಿಳಿಸಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು?
ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿದ ಮೇಲೆ ಸುಮ್ನೆ ಬದುಕಿದ್ವಿ, ಸುಮ್ನೆ ಹುಟ್ಟಿದ್ವಿ, ಬಂದ್ವಿ, 4 ದಿವಸ ಇದ್ವಿ, ಓದ್ವಿ, ಆಟ ಕೂಟ ಜೈ ಅನ್ನೋ ಜೀವನ ಮಾಡುವಂತ ಈ ಮಠಾಧಿಪತಿ ಜೊತೆಗೆ ನಾವು ಮಿಂಗಲ್ ಆಗಿ ರಾಯಲ್ ಆಗಿರಕ್ಕಾಗುತ್ತಾ? ಇವರೆಲ್ಲ ಇದ್ದಾರೆ ನೋಡಿ. ಮತ್ತೆ ಅವರಿಗೆ ಫುಲ್ ಸಪೋರ್ಟ್ ಅಧಿಕಾರಿಗಳು. ದಾವಣಗೆರೆ ಜಿಲ್ಲಾಡಳಿತವನ್ನೇ ಮಠಕ್ಕೆ ಕರೆಸಿ ಪಾಯಸ, ಅನ್ನ, ಸಾಂಬಾರ್ ಇಟ್ಕೊಟ್ಟು ಅವರಿಂದ ಏನ್ ಬೇಕಾದ ಸೇವೆಗಳನ್ನೆಲ್ಲ ನಿಗಮ, ST ನಿಗಮ ಆಗಿರ್ಲಿ, ST ಆಫೀಸ್ಗಳಾಗಿರ್ಲಿ ಎಲ್ಲ ಇವ್ರು ಹೇಳ್ದಂಗೆ ಕೇಳಬೇಕು. ST ನಿಗಮದಲ್ಲಿರ್ತಕ್ಕಂಥ ಅನುದಾನ ಸಮೇತ ಇವ್ರು ಹೇಳ್ದಂಗೆ ಕೇಳಬೇಕು. ರಾಜಕಾರಣಿಗಳು ಸಹ ಇವ್ರು ಹೇಳ್ದಂಗೆ ಕೇಳಬೇಕು. ಇದು ವ್ಯವಸ್ಥೆ. ಮತ್ತೆ ಅದಕ್ಕೆ ಮಾಡ್ತೀರ ಅಲ್ಲಿ ಪಾಳ್ಯಗಾರರಿಗೆ ಎಸೆಯೋದಕ್ಕೂ ಲಾಯಕ್ಕಿಲ್ಲ ನೀವ್ಯಾರು. ವಾಲ್ಮೀಕಿ ಸಮಾಜದ ಇತಿಹಾಸ ಗೊತ್ತೇನ್ರಿ ನಿಮಗೆ? ಈ ಮಠಾಧಿಪತಿ ಒಬ್ಬರಾದ್ರೂ ಬುದ್ಧಿ ಹೇಳಿ ಶಿಕ್ಷಣ ತೆಗಿಯೋ ಮಾರಾಯ. ಎಲ್ಲರೂ ಜನ ಒಯ್ಕೊಂತಾರೆ. ನಮ್ ಜನದಲ್ಲಿ ಶಿಕ್ಷಣ ಕಲಿತು ಸ್ವಲ್ಪ ಬುದ್ಧಿವಂತರಾಗ್ಲಿ ಅಂತ ಒಬ್ಬರಾದ್ರೂ ಧ್ವನಿ ಎತ್ತುವಂತ ಮಾತುಗಳನ್ನೇ ಧ್ವನಿ ಕಟ್ ಮಾಡಿದ್ರು ಸಮೇತ ಅವ್ರ ಬಗ್ಗೆನೂ ಧ್ವನಿ ಎತ್ತುತ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರೇ, ನೀವು ಸಮಾಜದಲ್ಲಿ ಗಿನ್ನಿಸ್ ರೆಕಾರ್ಡ್ ಸೇರ್ಕೋಬೇಕು ಅನ್ನೋ ಹೋಗುವಂತ ಫ್ಯಾಮಿಲಿ ನಿಮ್ದು. ಇನ್ನು ಕೇವಲ 5 ವರ್ಷದಲ್ಲಿ ಗಿನ್ನಿಸ್ ರೆಕಾರ್ಡ್ಸ್ ಇರುತ್ತೆ ನಿಮ್ದು ಅಂತ ನೀವು ಅನ್ಕೊಂಡಿದ್ದೀರಾ. ಅದಾಗ್ಲಿ ಸಂತೋಷ. ಸಮುದಾಯದವ್ರು ಯಾರಾದ್ರೂ ಒಬ್ರು ಗಿನ್ನಿಸ್ ರೆಕಾರ್ಡ್ ಸಾಧನೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸಮಾಜದಲ್ಲಿ ಯಾರು ಕಾಲು ಎಳೆಯೋಲ್ಲ. ಯಾಕಂದ್ರೆ ಇದು ಸಮಾಜ ಎಲ್ಲರನ್ನು ಬೆಳೆಸಿರ್ತಕ್ಕಂಥ ಸಮಾಜ. ಇಲ್ಲಿ ಯಾರನ್ನು ಕಾಲು ಎಳೆದ್ಬಿಟ್ಟು ಸಮಾಜದಲ್ಲಿ ನಕ್ಕಂತ ನೋಡ್ಕೊಳ್ಳುವಂತ ಈ ಮಠಾಧಿಪತಿ ಕೆಟಗರಿಯಲ್ಲಿ ಯಾರಿಲ್ಲ. ಆದ್ರೆ ನೀವು ಇದೇ ಮಠಾಧಿಪತಿಯನ್ನ ಕರ್ಕೊಂಡ್ಬಂದು ಕುಂದ್ರಿಸಿದ್ದೀರಾ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಎಲ್ಲರ ಮೇಲೆ ಕೇಸ್ ಮಾಡ್ರಿ. ಸ್ವಾಮೀಜಿ ಅವ್ರ ಬಗ್ಗೆ ಮಾತಾಡಿದ ಮೇಲೆ ಎಲ್ಲರ ಮೇಲೆ ಕೇಸ್ ಮಾಡ್ರಿ. ನೀವು ಹೇಳಿದಿರಾ, ಅದು ನಿಜ. ಅದೇ ರೀತಿಯಾಗಿ ಅವ್ರ ಬಗ್ಗೆ ಮಾತಾಡಿರೋರ ಮೇಲೆಲ್ಲ ಕೇಸ್ ಆಯ್ತು. ಆದ್ರೆ ನೀವು ಏನ್ ಮಾತಾಡಿದ್ರಲ್ಲ, DNA ಅದು ಟೆಸ್ಟ್ ಮಾಡಿಸಿದ್ರ? ಹೇಳ್ರಿ, ಮಾಡಿಸಿದ್ರ? ನೀವು ಮಾಡ್ಸಲ್ಲ. ಯಾಕೆ ಹೇಳ್ರಿ? ಎಲ್ಲ ಜಾಮಿಲ್. ಇವರು ನಮ್ಮ ದಾವಣಗೆರೆ ಜಗಳೂರು ಶಾಸಕರು ಆಗ್ಬಿಟ್ರು. ಪ್ರತಿ ವರ್ಷ ಒಬ್ಬೊಬ್ರು, ಹೋದನೇ ಸಲ ಒಬ್ಬೊಬ್ರು, ಒಂದೊಂದು ಡಿಸ್ಟಿಕ್ ಇಂದ ಒಬ್ಬೊಬ್ರು. ಅವ್ರಿಗೇನು ಸಮಾಜ ಹಾಳಾಗೋದು, ಸಮಾಜ ಉದ್ಧಾರ ಆಗೋದು ಬೇಕಾಗಿಲ್ಲ ಅವರಿಗೆ ಜಾತ್ರೆಯಲ್ಲಿ ಅಧ್ಯಕ್ಷ ಆಗ್ಬಿಟ್ರು ಸಾಕು. ಈ ಮಠಾಧಿಪತಿ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನ್ರಿ, ಪ್ರಸನ್ನಾನಂದ ಸ್ವಾಮೀಜಿ ಅವರೇ ಕರೆಕ್ಟ್ ಆಗ 100% ಸಿಗಿಸ್ತಾರೆ ತಗೋರಿ ನಿಮಗೆ. ವೈಟಿಂಗ್. ಮಠಾಧಿಪತಿಯಾಗಿ ರಾಜಕಾರಣ ಮಾಡೋ ಹಕ್ಕು ನಿಮಗೆ ಯಾರು ಕೊಟ್ಟಿರೋದು? ನಿನ್ನ ಬೈಲಾದಲ್ಲಿ ಇದೆಯಾ? ನಿಮ್ಮ ಬೈಲಾದಲ್ಲಿ ಇದೆಯಾ? ಯಾವ ಪಕ್ಷ ಗೆದ್ದಿರುತ್ತೆ ಹೋಗಿ ಅವರಿಗೆ ಸಾಂತ್ವನ ಹೇಳುತ್ತೀರಲ್ಲ ನೀವು. ನಿಮ್ಮ ಒಂದು ನಡೆ ಸರಿ ಇಲ್ಲ ಮಠಾಧಿಪತಿ. ನೀವು ರಾಜಕಾರಣಿಗಳನ್ನು ಹುಡುಕೊಂಡು ಹೋಗ್ತಿರಲ್ಲ, ಆ ನಡೆ ಬಿಡಿ. ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಲ್ಲ, ಅದನ್ನು ಬಿಡಿ. ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬಿಟ್ಟು ಆವಾಜ್ ಆಗ್ತಿರಲ್ಲ, ಅದನ್ನ ಬಿಡಿ. ಯಾರಾದ್ರೂ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಏಕವಚನದ ಉತ್ತರ ಕೊಡ್ತಿರಲ್ಲ, ಅದನ್ನ ಬಿಡಿ. ಬಿಜಾಪುರದಲ್ಲಿ ಒಂದು ರೂಮಿಗೆ ಕೂಡಾಕೊಂಡು ಕೇಳಿದ್ರಲ್ಲ, ಆ ರೀತಿ ಕೇಳಬೇಕಾ ನಿಮಗೆ? ಪಕ್ಕದಲ್ಲೇ ಇರ್ತಕ್ಕಂಥ ಬಾನವಳ್ಳಿ ದ್ವಾರಬಾಗಲು ನೋಡ್ದಾಕಿದ್ರು ಧ್ವನಿ ಎತ್ತದ ನಿನ್ನಂತ ಮಠಾಧಿಪತಿ ನಮ್ಮ ಮಠಕ್ಕೆ ಬೇಕಾ? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಇಲ್ಲಿ ನಾವ್ ಯಾರ ಬಗ್ಗೆನೂ ಮಾತಾಡಂಗಿಲ್ಲ. ರಾಜಕಾರಣಿಗಳು ರಾಜಕಾರಣ ಮಾಡ್ತಾ ಇದ್ದಾರೆ. ಮಠಾಧಿಪತಿಯಾದರು ಮಠದಲ್ಲಿರ್ತಕ್ಕಂಥ ಭಕ್ತರನ್ನು ಬೆಳೆಸ್ಕೊಂಡು ನೀನ್ ದುಡ್ಡು ಮಾಡ್ತಾ ಇದೀಯ ಹೊರತು ಜಾತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಿಗೂ ಒಳ್ಳೇದಾಗಿದೆ? ನಿನ್ನ ಬಗ್ಗೆ ಹಿಡಿಯೋರಿಗೆ, ನಿನ್ ನಕಲಿ ಜಾತಿ ಕೊಟ್ಟವರಿಗೆ, ಮೈಸೂರು ಬೇರೆ ಬೇರೆ ಡಿಸ್ಟಿಕ್ ಇಂದ ಏನ್ ಬಂದಿರ್ತಾರಲ್ಲ ನಕಲಿ ಜಾತಿಯವರು, ಆ ನಕಲಿ ಜಾತಿಯವರು ಬೆಳೆಸೋದಕ್ಕೆ ಲಾಯಕ್ ಇದೆಯಾ? ಅನ್ಫಿಟಬಲ್ ಪರ್ಸನ್. ವಾಲ್ಮೀಕಿ ಸಮಾಜದ ಮಠಾಧಿಪತಿ ಆಗ್ಬೇಕು ಅಂತ ಹೇಳಿದ್ರೆ ಗುಂಡಿಗೆ ಗಟ್ಟಿಯಾಗಿರ್ಬೇಕು. ಆ ಗುಂಡಿಗೆ ನಿಮ್ಮಲ್ಲಿ ಇಲ್ಲ. ಸುಮ್ಮನೆ ಯಾರಿಗೂ ಹೇಳ್ದಂಗೆ ಹೋಗ್ಬಿಡಿ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಮಠದಲ್ಲಿ ಕೂತ್ಕೊಳ್ಳೋದಕ್ಕೆ ಇರೋದಿಲ್ಲ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಅಪ್ಪ ಮಾತಾಡೋದು ಕೇಳಬೇಕು ಅವ್ರದ. ನಾನ್ ಮಾಡಿದ್ದೀನಿ, ನೀನೇನ್ ಮಾಡಿದಿ? 254 ದಿವಸ ನಾನು ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಕೂತ್ಕೊಂಡಿದ್ದೀನಿ, ನೀನೇನ್ ಮಾಡಿದಿ? ನೀನು ಕುತ್ಕಂತ ಹೇಳಿದಾರೆ ಯಾರಪ್ಪ ಸ್ವಾಮೀಜಿ?
ಸಮಾಜದ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಮಾಡ್ಕೊ ಅಂತ ಹೇಳಿದವ್ರು ಯಾರು? ಅಷ್ಟಕಂಡೆಲ್ಲ ಮಾಡ್ಕೊಂಡಿದ್ರು ಇವರೆಲ್ಲ ಮುಚ್ಕೊಂಡು ಕುತ್ಕೊಂಡಿದಾರಲ್ಲ ನಮ್ಮ ಸಮುದಾಯದ ಲೀಡರ್ಸ್. ಯಾಕೆ? ನಾಚಿಕೆ ಆಗ್ಬೇಕಲ್ವಾ? ಲೀಡರ್ಸ್ಗಳಿಗೂ ನಾಚಿಕೆ ಆಗ್ಬೇಕು, ಮಠಾಧಿಪತಿಗೂ ನಾಚಿಕೆ ಆಗ್ಬೇಕು, ಜನಸಾಮಾನ್ಯ ಸತ್ತು ಹೋಗ್ಬೇಕು. ಇಷ್ಟೇ ಅಲ್ಲ ನಿಮಗೆ ಬೇಕಾಗಿರೋದು. ಸಮಾಜ ಬೆಳೆಸುವಂತ ಅವಶ್ಯಕತೆ ನಿಮಗಿಲ್ಲ. ಸಮಾಜ ಬೆಳೆಸೋದಿಲ್ಲ. ಸಮಾಜದಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವನಲ್ಲೇ ತುಳಿದು ಬಿಡೋದು. ಯೋಗ ಯೋಗ್ಯತೆ ವಾಲ್ಮೀಕಿ ಸಮುದಾಯದಲ್ಲಿ ಇದ್ದವರು ಯಾವತ್ತು ಯಾರಿಗೂ ಎದುರೋದಿಲ್ಲ. ಅದನ್ನ ನೀವು ತಿಳ್ಕೊಳ್ಳಿ. ಯಾರೋ 4 ಜನ ನಿಮ್ ಹಿಂದೆ ಬಕೆಟ್ ಇಟ್ಕೊಂಡು ಅಡ್ಡಾಡಿದ ತಕ್ಷಣ ಯಾರು ಬಕೆಟ್ಗಳು ನಿಮ್ ಹಿಂದೆ ಬರಲ್ಲ. ಉತ್ತಮ ವ್ಯಕ್ತಿಗಳು ಬರ್ತಾರೆ, ಉತ್ತಮ ಸಮಾಜ ಸೃಷ್ಟಿ ಆಗುತ್ತೆ, ಉತ್ತಮ ನಾಯಕರು ಮತ್ತೆ ಉತ್ತಮ ಪ್ರಪಂಚದಲ್ಲಿ ಉತ್ತಮ ನಾಯಕತ್ವವನ್ನು ಪಡ್ಕೊಂಡು ಉತ್ತಮ ರಾಜ್ಯದಲ್ಲಿ ಮಠ ಆಗುತ್ತೆ ಅಂತ ಆದಷ್ಟು ಬೇಗ ನೀವು ವಾರ್ನ್ ಮಾಡ್ತಾ ಇದ್ದೀನಿ. ಜಾತ್ರೆ ಮಾಡ್ತೀರಾ? ಶಶಿಕುಮಾರ್ ಚಿತ್ರದುರ್ಗದ MP, ಚಿತ್ರ ನಟರು ವಾಲ್ಮೀಕಿ ಸಮುದಾಯದವರ, ಕ್ಷತ್ರಿಯ ವಂಶದವರ? ಇನ್ನು ಈ ತರದ ವಿಚಾರಗಳು ಬಹಳ ಇದಾವೆ. ಇವತ್ತು ಸಮುದಾಯದಲ್ಲಿ ಈ ತರ ವ್ಯಕ್ತಿ ಇಷ್ಟಕಂಡೆಲ್ಲ ನಮ್ಮ ಸಮುದಾಯವನ್ನ ಹಾಳು ಮಾಡ್ತಾ ಇದ್ರು ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ ನಕಲಿಗಳ ಅವಲಿ ಜಾಸ್ತಿ ಆಗಿದೆ. ಅಂತ ರಾಜಕಾರಣಿಗಳ ಒಬ್ಬೊಬ್ಬನ ಮುಖವಾಡವನ್ನು ಪರಿಚಯ ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ನಮಸ್ಕಾರ.